ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕರ್ನಾಟಕ TET 2017 ಗಣಿತ ಪತ್ರಿಕೆ 2 ನಾನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಪ್ರಮುಖವಾಗಿ ಪ್ರಶ್ನೆಗಳ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಣ ಮತ್ತು ಯಾವ ರೀತಿಯಾದ ಪ್ರಶ್ನೆಗಳು ಹಿಂದೆ ಬಂದಿದ್ವು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮೈನ್ ಬೇಸಿಕ್ ಆಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಪ್ರಶ್ನೆಗಳನ್ನು ನಾನಿಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದ್ದರೂ ಕನ್ನಡದಲ್ಲಿ ನಿಮಗೆ ಹೇಳೋದನ್ನು ಮರೆಯೋದಿಲ್ಲ. ಸೊ ಇಂಗ್ಲೀಷ್ನಲ್ಲಿ ಬರೆದಿದ್ದೀರಾ ಸರ್ ಅಂತ ನೀವ್ಯಾರು ಗೊಂದಲಕ್ಕೊಳಗಾಗಬೇಡಿ. ಸೊ ಪ್ರಶ್ನೆಗಳು ಅರ್ಥ ಆಗುತ್ತೆ, ಈಸಿಯಾಗಿ ನಾನು ನಿಮಗೆ ಯಾವ್ಯಾವ ಟಾಪಿಕ್ ಮೇಲೆ ಬರ್ಬೋದು ಮತ್ತು ಹೇಗೆ ನೀವು ಬಿಡಿಸ್ಬೇಕು ಅನ್ನೋದನ್ನು ಕ್ಲಿಯರಾಗಿ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವೇನು ಮಾಡಬೇಕು ಅಂದರೆ ಈಗಲೇ ಪೆನ್ ಪೇಪರ್ ತೊಗೊಂಡು ನನ್ನ ಜೊತೆಗೆ ವರ್ಕ್ ಮಾಡಬೇಕು. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಬೇಕು ಅಂದರೆ ನೀವು ಪೆನ್ ಪೇಪರ್ ತೊಗೊಂಡು ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಎಸ್, ಕರ್ನಾಟಕ TET 2017 ಕೇಳಿದಂತಹ ಪತ್ರಿಕೆ 2 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಏನು ಪ್ರಶ್ನೆ ಕೇಳಿದ್ದಾರೆ ನೋಡಿ. ವಿಚ್ ಈಸ್ ದ ಲಾರ್ಜೆಸ್ಟ್ 4-digit ನಂಬರ್ ಎಕ್ಸಾಕ್ಟ್ಲಿ ಡಿವೈಸಬಲ್ ಬೈ 88? ಅಂದರೆ ಇಲ್ಲಿ ಕೊಟ್ಟಿರುವಂಥ 4 ಸಂಖ್ಯೆಗಳಲ್ಲಿ 88ರಿಂದ ಸಂಪೂರ್ಣವಾಗಿ ಭಾಗವಾಗುವಂತಹ ಸಂಖ್ಯೆ ಯಾವುದು, 4 ಅಂಕಿಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಯಾವ್ಯಾವ ರೀತಿಯಲ್ಲಿ ಬಿಡಿಸ್ಬೋದು ಅಂತ ನೋಡೋದಾದರೆ 4 ಅಂಕಿಯ ಸಂಖ್ಯೆ ಇದನ್ನು 2-3 ಮೆಥಡಲ್ಲಿ ನಾವು ನೋಡ್ಬೋದು. ಸೊ ಪ್ರಮುಖವಾಗಿ ಅದರಲ್ಲಿ ಒಂದು ಮೆಥಡನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೇನೆ. ಸೊ ಮೈನು ನಾವು ಇಲ್ಲಿ ಬರೆದಿರೋವಂಥ ಮೆಥಡ್ ಬಂದು 88ನ ನಾವು 11 8 88 ಅಂತ ಬರಿಬೋದು. ಸೊ ಹಾಗಾಗಿ ಇಲ್ಲಿರುವಂಥ ಸಂಖ್ಯೆಯಲ್ಲಿ ಇದು 11ರಿಂದ ಭಾಗ ಆಗುತ್ತೆ. ಅಂದರೆ ಇವೇನು ಆಲ್ಟರ್ನೇಟ್ ನಂಬರ್ಸನ್ನು ಕೂಡಿದರೆ 9 + 4 9 + 4 ಕಳೆದಾಗ 11ರಿಂದ 0 ಬರುತ್ತೆ. ಸೊ 11ರಿಂದ ಭಾಗ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಯಿತು. ಇನ್ನು ಉಳಿದಂತೆ 8ರಿಂದ ಕೂಡ ಭಾಗ ಆಗಬೇಕು. ಸೊ ಇಲ್ಲಿ ನಾವು ಚೆಕ್ ಮಾಡಿದಾಗ 8ರಿಂದ ಕೂಡ ಅದು ಭಾಗ ಆಯಿತು. ಸೊ 8ರಿಂದ ಭಾಗ ಒಂದು ಸಂಖ್ಯೆ ಆಗಲಿಲ್ಲ. ಯಾವುದು ಇದು ಇಲ್ಲಿ ಮಾಡಿರ್ತಕ್ಕಂಥದ್ದು 9 9 8 8. ಸೊ ಇದು ಆಗಲಿಲ್ಲ, 8ರಿಂದ ಭಾಗ ಆಗಲಿಲ್ಲದ್ರಿಂದ ನಾವು ಇದು ಎಲ್ಲ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತು ಅಂತ ಈ ಆಯ್ಕೆಯನ್ನು ತಗೊಂಡಿದ್ದೀವಿ. ಸೊ ಅದಕ್ಕಿಂತ ಇನ್ನೊಂದು ಮೆಥಡನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂತಂದರೆ ದೊಡ್ಡ ಸಂಖ್ಯೆ ಯಾವುದು, 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು. ಸೊ ಇದನ್ನು ನೀವು ಏನು ಮಾಡಬೇಕು, 88ರಿಂದ ಭಾಗ ಮಾಡಬೇಕು. ಸೊ 88ಇಂದ ನೀವು ಡಿವೈಡ್ ಮಾಡಿ. ಸೊ ನಾನಿಲ್ಲಿ ಅವಾಗಲೇ ಹೇಳ್ದಂಗೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9999 ಡಿವೈಡೆಡ್ ಬೈ 88. ಸೊ 88ಇಂದ ನೀವು ಡಿವೈಡೆಡ್ ಬೈ ಮಾಡಿದರೆ ನಿಮಗೆ ಉತ್ತರ ಬಂದು ಸೊ ಸಮೀಕರಣದಲ್ಲಿ ಎಷ್ಟು ಬರುತ್ತೆ ನೋಡಿ, ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ನೀವು ನೋಡ್ಬೋದು. ಅಂದರೆ 55 ರಿಮೈಂಡರ್ ಬರುತ್ತೆ. ಸೊ ಅದನ್ನು ನಾನು ನಿಮಗೆ -55 ಹಾಕಿ ತೋರಿಸ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಎಸ್. ಈಗ ನೋಡಿ ಇಲ್ಲಿ ಅಂದರೆ ಏನಾಗ್ತಿದೆ ಇಲ್ಲಿ ಅಂತ ನೋಡೋದಾದರೆ ಈಗ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೋದು. 9999 ನಾವು 88ರಿಂದ ಡಿವೈಡ್ ಮಾಡಿದರೆ 55 ಶೇಷ ಉಳಿಯುತ್ತೆ. ಸೊ ಈ ಒಂದು 55 ರಿಮೈಂಡರ್ನ ಈ ಸಂಖ್ಯೆಯಿಂದ ಕಳೆದು ಬಿಟ್ಟರೆ ನಮಗೆ ಉತ್ತರ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಸೊ ಕ್ಲಿಯರ್ ಆಯಿತಾ? ಅಂದರೆ ಅವಾಗ 9944 ಬರುತ್ತೆ. ಕ್ಲಿಯರ್ ಆಯಿತಾ? ಅಂದರೆ ಇದನ್ನು ನಾವು ನೇರವಾಗಿ ಉತ್ತರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ 88ಅನ್ನು ನೀವು ಮೈನಸ್ ಮಾಡಿಕೊಂಡ್ರೆ 55ಅನ್ನು ತೆಗೆದ್ರೆ 9944. ಸೊ 9944 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಅದು 88ರಿಂದ ಭಾಗ ಆಗುವಂಥ ಅತಿ ದೊಡ್ಡ ಸಂಖ್ಯೆ. ಉತ್ತರ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನು ಮಾಡಬೇಕು ಅಂತ ಮತ್ತೊಂದು ಸರಿ ನಿಮಗೆ ಒಂದ್ಸರಿ ಕನ್ಫರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಎಸ್, ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಕೊಟ್ಟಿರುವಂಥ ಒಂದು ಸಂಖ್ಯೆಯಿಂದ ಅಂದರೆ ಅತಿ ದೊಡ್ಡ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು 88ರಿಂದ ನೀವು ಡಿವೈಡ್ ಮಾಡಿದರೆ ನಿಮಗೆ ರಿಮೈಂಡರ್ 55 ಉಳಿಯುತ್ತೆ. ಸೊ ರಿಮೈಂಡರ್ 55ಅನ್ನು ನೀವು ಇದರಿಂದ ಕಳಿತು ಅಂತಂದರೆ ಉತ್ತರ 9944 ಬರುತ್ತೆ. ಸೊ 9944 ಏನಾಗುತ್ತೆ ಅಂದರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 88ರಿಂದ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಲೆಸ್ ದ್ಯಾನ್ 40
ಅಂದರೆ 40ಕ್ಕಿಂತ ಕಡಿಮೆ ಇರುವಂತಹ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವಿಭಾಜ್ಯ ಸಂಖ್ಯೆಗಳನ್ನು ನಾವಿಲ್ಲಿ ಕೌಂಟ್ ಮಾಡಿ ಹೇಳಬೇಕಾಗುತ್ತೆ. ಸೊ ಯಾವ್ಯಾವ ಬರ್ತವೆ ಅವಿಭಾಜ್ಯ ಸಂಖ್ಯೆಗಳು? ಆಪ್ಷನ್ಸಲ್ಲಿ 11, 12, 13, 14. ಸೊ ಟೋಟಲ್ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಮೊದಲಿಗೆ ಬರಿಬೇಕಲ್ವಾ? ಸೊ ಬರೆದ್ರೆ ನಮಗೆ ಕ್ಲಿಯರ್ ಗೊತ್ತಾಗುತ್ತೆ ಅದಕ್ಕೆ ಆನ್ಸರ್ ಏನು ಅಂತ. ಸೊ ಮೊದಲನೇದಾಗಿ ನಾವು ಆನ್ಸರ್ಸನ್ನು ಬರೀಲಿಕ್ಕೆ ಪ್ರಯತ್ನ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ಅವಿಭಾಜ್ಯ ಸಂಖ್ಯೆಗಳು 40ರೊಳಗಿರವು 2, 3, 5, 7, 11. ಸೊ ಅದರ್ ದ್ಯಾನ್ ದಟ್ 13, 17, 19, 23, 29, 31, 37. ಸೊ ಇವಿಷ್ಟೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಇವುಗಳನ್ನು ನೀವು ಕೌಂಟ್ ಮಾಡಿದರೆ ಸರಿಯಾದ ಉತ್ತರ 12 ಬರುತ್ತೆ. ಸೊ ಅಂದರೆ 1, 2, 3, 4, 5, 6, 7, 8, 9, 10, 11, 12. ಸೊ 12 ಅವಿಭಾಜ್ಯ ಸಂಖ್ಯೆಗಳು 40ರ ಒಳಗಿರ್ತಕ್ಕಂಥವು ನಿಮಗೆ ಸಿಗ್ತವೆ ಅಂತ ಅರ್ಥ. ಸೊ ಈಸಿನ ಪ್ರಶ್ನೆ ಇದು. ಎಸ್, ತುಂಬ ಈಸಿ ಆದ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ಪ್ರಶ್ನೆಯಲ್ಲಿ 2 AB ಮತ್ತು ಪ್ಲಸ್ AB+1 ಮತ್ತು B18 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಬೆಲೆ ಎ ಮತ್ತು ಬಿಗಳ ಬೆಲೆಗೆ ಒಂದು ಉತ್ತರ ಸರಿಯಾಗುತ್ತೆ ಅಂತ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕು, ಬಿ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಹಾಕೋಬೇಕು ನೋಡೋಣ. ಅಲ್ಲಿ ಮೊದಲಿಗೆ ನಾವಿಲ್ಲಿ 2 ಎ ಜಾಗದಲ್ಲಿ, ಈ ಬಿ ಜಾಗದಲ್ಲಿ ನಾವು 3 ಮತ್ತು 7 ಅಂತ ನಾವು ತೊಗೊಂಡ್ರೆ, ಇಲ್ಲಿ ನೋಡಿ 3 ಅಂತ ನಾವಿಲ್ಲಿ ಏನಾದರೂ ಬಿ ಜಾಗದಲ್ಲಿ ತೊಗೊಳೋದಾದರೆ ಈ ಒಂದು ಆಪ್ಷನಲ್ಲಿ 3, ಇಲ್ಲಿ 1 ಇದೆ. ಸೊ ಇಲ್ಲಿ 8 ಬರುತ್ತಾ? ಸೊ ಚಾನ್ಸ್ ಇಲ್ಲ. ಸೊ ಆಯ್ಕೆ 1 ಬರಲ್ಲ. ನೆಕ್ಸ್ಟ್ ನೋಡಿ 3 ಅಂತೂ ಬರೋದಿಲ್ಲ. ಇನ್ನು 7 ತೊಗೊಂಡ್ರೆ 7, 1, 8. ಸೊ ಈ ಆಯ್ಕೆಗಳಲ್ಲಿ ಬರ್ಬೋದು. ಸೊ ಈ ಆಯ್ಕೆ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಯೂನಿಟ್ ಪ್ಲೇಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಬಿ ಜಾಗದಲ್ಲಿ 3 ಮತ್ತು 4 ಹಾಕಿದರೆ 8 ಕೂಡಿದಾಗ ಬರೋದಿಲ್ಲ, ಯಾಕಂದರೆ ಪ್ಲಸ್ ಚಿಹ್ನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಯ್ಕೆ 1 ಮತ್ತು ಆಯ್ಕೆ 4 ನೀವು ತೆಗೆದುಬಿಡಿ. ಸೊ ಆಯ್ಕೆ 1 ಮತ್ತು ಆಯ್ಕೆ 4 ನೀವು ತೆಗೆದಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈಗ ನಮಗಿರುವಂಥ ಆಯ್ಕೆಗಳಲ್ಲಿ ಬಿ ಮತ್ತು ಸಿ ಮಾತ್ರ. ಸೊ ಈಗ ಆಯ್ಕೆ ಬಿಯನ್ನು ನಾವು ಅಬ್ಸರ್ವ್ ಮಾಡೋಣ. ಅದೇ ಥರ ಬರ್ಕೊಳ್ಳೋಣ. ಎ ಜಾಗದಲ್ಲಿ 3 ಬರಬೇಕು, 2, 3. ಬಿ ಜಾಗದಲ್ಲಿ 7. ಇಲ್ಲಿ ಎ ಜಾಗದಲ್ಲಿ ಎಷ್ಟು? 3. ಬಿ ಜಾಗದಲ್ಲಿ 7, 1. ಸೊ ಇದನ್ನು ನಾವು ಆ್ಯಡ್ ಮಾಡೋಣ. 8, 7, 1, 8. 7, 3, 10ಕ್ಕೆ 0, 1, 3, 3, 6. ಸೊ ನಮ್ಮ ಒಂದು ಕಂಡೀಷನ್ ಏನಾಯಿತು? ಬಿ ಜಾಗದಲ್ಲಿ 7 ಇದೆ, ಇಲ್ಲಿ 6 ಬಂದಿದೆ. ಸೊ ಇದು ಬರಲ್ಲ. ಆಯ್ಕೆ ಬಿನೂ ಕೂಡ ಬರಲ್ಲ. ಇನ್ನು ಉಳಿದಂತೆ ಆಯ್ಕೆ 4 ಬರುತ್ತೆ. ಅದು ಹೇಗೆ ಅಂತ ನೀವೇ ಸ್ಕ್ರೀನ್ ಮೇಲೆ ನೋಡಿ. ಸೊ ನಾನಿಲ್ಲಿ ಕೂಡಿ ಬರೆದಿದ್ದೀನಿ. 4, 2 + 4 7 ಬರುತ್ತೆ. ಇಲ್ಲಿ 7 + 1 8 ಬರುತ್ತೆ. ಇನ್ನು 4, 7, 11ಕ್ಕೆ 1 ದಶಕ ಆಗಿತ್ತು. ಸೊ ಹೀಗಾಗಿ ಉತ್ತರ ಎಲ್ಲವೂ ಕೂಡ ಕರೆಕ್ಟ್ ಅಂತ ನಮಗೆ ಗೊತ್ತಾಯಿತು, 4 ಮತ್ತು 7. ಸೊ ಹೇಗೆ ಅನ್ನೋದು, ಇಂಥ ಲೆಕ್ಕಗಳನ್ನು ನೀವು ಸಮಯವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಕಳೆದ ವಿಡಿಯೋದಲ್ಲಿ ಕೂಡ ಇದೇ ಥರದ ಒಂದು ಲೆಕ್ಕವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಕೂಡ ನೋಡೋದು ಮರಿಬೇಡಿ. ಸೊ ಭಾಳ ಇಂಪಾರ್ಟೆಂಟ್, ಯಾಕೆಂದರೆ ಹಳೆಯ ಕ್ವಶನ್ ಪೇಪರನ್ನು ನಾವು ಬಿಡಿಸೋದ್ರಿಂದನೂ ಕೂಡ ನಾವು ಈ ಪರೀಕ್ಷೆಯಲ್ಲಿ ಕೂಡ 1 ಅಂಕ ತೆಗೆದುಕೋಬೋದು. ಸೊ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ, ನೀವು ನೋಡ್ಬೋದು. ಏನಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಭಾಳ ಮುಖ್ಯವಾಗಿ ಇಲ್ಲಿ ರೈಟ್ ದ ಮ್ಯಾಥಮೆಟಿಕಲ್ ಆಪರೇಷನ್ ಡಸ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಡಯಾಗ್ರಾಮು ಈ ಒಂದು ಆಪ್ರೇಷನ್ಸನ್ನು ಇಂಡಿಕೇಟ್ ಮಾಡುತ್ತೆ? ಮೊದಲು 0ದಿಂದ 4ಕ್ಕೆ ಹೋಗಿದೆ, +4 ಅಂತ ಆಗುತ್ತೆ. ನೆಕ್ಸ್ಟು 4ಇಂದ ಡೈರೆಕ್ಟಾಗಿ -3ಕ್ಕೆ ಬಂದಿದೆ, ಅಂದರೆ 1, 2, 3, 4, 5, 6, 7 ಎಗೇನ್ ಹಿಂದಕ್ಕೆ ಬಂದಿದೆ, ಅಂದರೆ 7 ಕೂಡಿದ್ದಾರೆ ಅಂತ ಅರ್ಥ, ಅಂದರೆ 7ಅನ್ನು ಕಳೆದಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಅಲ್ಲಿಂದ ಮತ್ತೆ ಬಲಗಡೆಗೆ ಬಂದಿದೆ. ಸೊ 5 ಸಂಖ್ಯೆ 1, 2, 3, 4, 5 ಸಂಖ್ಯೆ ಬಲಗಡೆಗೆ ಬಂದಿದೆ. ಸೊ ಆಪ್ಷನ್ ಎನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟೇ, +4 - 7 +5 ಅಂತ ಆಗುತ್ತೆ. ಸಂಖ್ಯೆ ರೇಖೆಯಲ್ಲಿ ನಾವು ಎಡಕ್ಕೆ ಚಲಿಸಿದ್ರೆ ಮೈನಸ್ಸು, ಬಲಕ್ಕೆ ಚಲಿಸಿದ್ರೆ ಪ್ಲಸ್ಸು. ಇದು ನಿಮಗೆ ಗೊತ್ತಿರಲಿ. ಎಸ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಈ ಥರ ಇದೆ. ಏನಪ್ಪ ಪ್ರಶ್ನೆ ಅಂತ ನಾವು ನೋಡೋದಾದರೆ, ಕುಮಾರ್ ವರ್ಕ್ಸ್ 1.5 hour ಆನ್ ಮಂಡೇ. ಸೋಮವಾರ 1.5 ಗಂಟೆಗಳ ಕಾಲ ಕೆಲಸ. ಆಮೇಲೆ 5.5 ಗಂಟೆಗಳ ಕಾಲದ ಟ್ಯೂಸ್ಡೇಯಲ್ಲಿ 5.5 ಗಂಟೆ ಕೆಲಸ ಮಾಡ್ತಾನೆ. ಆ್ಯಂಡ್ 4 hours ಆನ್ ವೆಡ್ನೆಸ್ಡೇ. ಬುಧವಾರ 4 hour ಕೆಲಸ ಮಾಡ್ತಾನೆ. ಆಫ್ ದಿಸ್ ಟೋಟಲ್, ಈ ಎಲ್ಲ 3 ದಿನಗಳ ಒಟ್ಟು ಕೆಲಸದ ಸಮಯದ 1/3 ಅವರ್, 1/3 hour ಈ ಸ್ಪೆಂಡ್ ಬ್ರೌಸಿಂಗ್ ಇಂಟರ್ನೆಟ್. ಅವನು ಇಂಟರ್ನೆಟನ್ನು ಬ್ರೌಸ್ ಮಾಡಲಿಕ್ಕೆ ಅಲ್ಲಿ ಉಪಯೋಗಿಸ್ತಾನೆ.
ಹಾಗಾದರೆ ಅವನು ಇಂಟರ್ನೆಟನ್ನು ಎಷ್ಟು ಅವರ್ ಬ್ರೌಸ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಸೊ ಇದು ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೇಗೆ ಅಂದರೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ 3 ದಿನಗಳ ಕಾಲ ಬ್ರೌಸ್ ಮಾಡಿದಂಥ ಸಮಯವನ್ನು ಕೂಡಿ ಆಮೇಲೆ 1/3 ಇಂದ ಮಲ್ಟಿಪ್ಲೈ ಮಾಡಿಬಿಡೋಣ. 3 ಕೂಡಿದರೆ ನಮಗೆ 3/2 + 26/5 + 4 ಬರುತ್ತೆ. ಇದರ ಸಿಂಪ್ಲಿಫಿಕೇಶನ್ 107/10 ಆಗುತ್ತೆ. 107/10 ಇಂಟು 1/3 ಅಂದರೆ 3/1 ಅಂತ ಕೊಟ್ಟಿದ್ದಾರೆ. ಅದರ ಸಿಂಪ್ಲಿಫಿಕೇಶನ್ ಬಂದು 3 30 17. ಎಸ್, ಆಪ್ಷನ್ ಸಿ ನಲ್ಲಿ ಆ ಒಂದು ಸಮಯ ನಮಗೆ ಸಿಕ್ಕಿದೆ. ಅಂದರೆ 3 ಗಂಟೆ ಸಮಥಿಂಗ್ ಅವನೇನು ಮಾಡ್ತಾನೆ ಅಂದರೆ ಇಂಟರ್ನೆಟಲ್ಲಿ ಬ್ರೌಸಿಂಗ್ ಮಾಡ್ತಾನೆ ಅಂತಕ್ಕಂಥದ್ದು ಇದು ನಮಗೆ ಉತ್ತರ ಸಿಕ್ತು. ಸೊ ಇದು ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದರೆ ನೀವು ಇದನ್ನು ಬಹಳಷ್ಟು ಸರಿ ವರ್ಕ್ ಮಾಡಬೇಕು, ಆಗ ನಿಮಗೆ ಸಿಂಪಲ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಇಫ್ x-2 ಈಸ್ ದ ಫ್ಯಾಕ್ಟರ್ ಆಫ್ ದ ಈಕ್ವೇಷನ್. ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಅದರ ಒಂದು ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದು x-2 ಆಗಿದೆ. ಇದೇ ಈಕ್ವೇಷನ್ನು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ ಅಂತ ಕೇಳಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಾವು ರಿಮೈಂಡರ್ ಥಿಯರಮನ್ನು ಬಳಸಬೇಕು. ರಿಮೈಂಡರ್ ಥಿಯರಮ್ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ, ಇಂದಿನ ತರಗತಿಯಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ರಿಮೈಂಡರ್ ಥಿಯರಮ್ ನೀವು ಅಂದರೆ ಈಗ ಪೇಯ್ಡ್ ಕ್ಲಾಸಲ್ಲಿ ಆಲ್ರೆಡಿ ನಾನು ಸಾಕಷ್ಟು ಅದ್ರ ಮೇಲೆ ಲೆಕ್ಕಗಳನ್ನು ಮಾಡಿದ್ದೀನಿ. ತುಂಬ ಜನ ಹೇಳ್ತಾರೆ ಸರ್ ನಮಗೆ ಕ್ಲಾಸ್ ಚಾಪ್ಟರ್ ವೈಸ್ ಬೇಕು ಅಂತ. ಇಲ್ಲಿ ಪರೀಕ್ಷೆಯಲ್ಲಿ ಎಲ್ಲಿ ನಿಮಗೆ ಆ ಥರ ಸಮಯ ಇದೆ. ಸೊ ಕ್ರ್ಯಾಶ್ ಕೋರ್ಸ್ ಅಂತ ಹೇಳಿದಾಗ ನಿಮಗೆ ಇಂಪಾರ್ಟೆಂಟ್ ಮತ್ತು ಎಲ್ಲಿ ನಿಮಗೆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಈಗ ಒಂದು ರಿಮೈಂಡರ್ ಥಿಯರಮ್ ಅಂದ ತಕ್ಷಣ ನೀವು ಪರ್ಫೆಕ್ಟ್ ಆಗ್ಬಿಡ್ಬೇಕು ಅದರಲ್ಲಿ. ಇಲ್ಲಿ ಏನು ಕೊಟ್ಟಿದ್ದಾರೆ, x-2 ಇಸ್ ದ ಫ್ಯಾಕ್ಟರ್ ಅಂದಾಗ ಸೊ ದ್ಯಾಟ್ ಈಸ್ ಈಕ್ವಲ್ ಟು 0. ಸೊ x ಈಸ್ ಈಕ್ವಲ್ ಟು +2 ಆಗಿರುತ್ತೆ. ಸೊ ಪುಟ್ ದ ವ್ಯಾಲ್ಯೂ ಆಫ್ +2 ಇನ್ ದ ಈಕ್ವೇಷನ್. ಸೊ x ಈಸ್ ಈಕ್ವಲ್ ಟು 2 ಅಂತ ಹೇಳಿ ಅದನ್ನು ನೀವು ಅದೇನು ಮಾಡಬೇಕು, ಈ ಈಕ್ವೇಷನ್ಗೆ ಹಾಕಬೇಕು. ಆವಾಗ ನಿಮಗೆ ಪಿ ಬೆಲೆ ಸಿಗುತ್ತೆ. ಗೊತ್ತಾಯ್ತಾ? ಸೊ ಇಷ್ಟೇ ಸಿಂಪಲ್ ಆಗಿ ನೀವು ಲೆಕ್ಕ ಮಾಡಬೇಕಾಗಿರೋದು. ಸೊ ಹೇಗೆ ಅಂತ ನೋಡ್ತಾ ಹೋಗಿ, ಒಂದೊಂದೇ ಸ್ಟೆಪ್ಪನ್ನು ನಾನು ತಿಳಿಸ್ಕೊಡ್ತೀನಿ. ಇನ್ ಕೇಸ್ x+2 ಅಂತ ಇದ್ದಿದ್ರೆ ನೀವೇನು ಮಾಡಬೇಕಾಗಿತ್ತು, x ಈಸ್ ಈಕ್ವಲ್ ಟು -2 ಹಾಕಬೇಕಾಗಿತ್ತು. ಸೊ ಈಗ x ಈಸ್ ಈಕ್ವಲ್ ಟು 2 ಅಂತ ಹಾಕಿ ಆಗ ಆ ಈಕ್ವೇಷನ್ ಬಂದು x ಜಾಗದಲ್ಲಿ 2^3 -2^2 - p ಇಂಟು 2 -2 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ಬಂದು ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಿಮಗೆ ಆಪ್ಷನ್ಸಲ್ಲಿ ಉತ್ತರ ಸಿಗುತ್ತೆ. ಏನಪ್ಪ ಅಂತ ಹೇಳಿದರೆ ಎಸ್, ಅದರ ಸಿಂಪ್ಲಿಫಿಕೇಶನ್ ಬಂದು ಫೈನಲ್ ಆಗಿ 2p ಈಸ್ ಈಕ್ವಲ್ ಟು 10. ಸೊ p ಈಸ್ ಈಕ್ವಲ್ ಟು 10/2 ಅಂದರೆ 5 ಬರುತ್ತೆ. ಸೊ ಪಿನ ಬೆಲೆ 5 ಆಗುತ್ತೆ. ಸೊ ನಾವು ಇದನ್ನು ನೋಡಿ ಆನ್ಸರನ್ನು ಹೇಗೆ ಮಾಡೋದು, ಇದೇ ಥರ ಬೇರೆ ಬೇರೆ ಲೆಕ್ಕ ಕೊಟ್ಟಾಗ ಹೇಗೆ ಮಾಡೋದು, ರಿಮೈಂಡರ್ ಥಿಯರಮ್ ಎಲ್ಲಿ ಬರುತ್ತೆ, 10th ಸ್ಟ್ಯಾಂಡರ್ಡಲ್ಲಿ ಬರುತ್ತಾ. ಸೊ ಅದನ್ನು ಏನು ಮಾಡಬೇಕು, ಅದು ಓದ್ಕೊಂಡು ಅದ್ರ ಮೇಲೆ ನೀವು ಸಾಕಷ್ಟು ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ. ಸೊ ಅದೇ ಥರ x-3 ಈಸ್ ಈಕ್ವಲ್ ಟು x-3 ಒಂದು ಅದರ ಒಂದು ಫ್ಯಾಕ್ಟರ್ ಅಂತ ಕೊಟ್ಟು ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ. ಆವಾಗ ನೀವೇನು ಮಾಡಬೇಕು, x ಈಸ್ ಈಕ್ವಲ್ ಟು 3 ಅಂತ ಹಾಕ್ಕೊಂಡು ಆ ಒಂದು x ಜಾಗದಲ್ಲಿ 3 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಉತ್ತರ ಸಿಗುತ್ತೆ. ಸೊ ಐಡಿಯಾ ಬಂತ ನಿಮಗೆ? ಇದು ಭಾಳ ಇಂಪಾರ್ಟೆಂಟು, ನಾನು ಪದೇ ಹೇಳೋದಿಲ್ಲ, ಯಾಕಂದರೆ ಪರೀಕ್ಷೆಯಲ್ಲಿ GPSTR ಅಲ್ಲಿ HSTR ಅಲ್ಲಿ ನಿಮಗೆ ಇದು ಬಂದೇ ಬರುತ್ತೆ ಈ ಥರ ಲೆಕ್ಕ. ಬಿ ರಿಮೆಂಬರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ, ವಾಟ್ ಈಸ್ ದ ನೇಚರ್ ಆಫ್ ದ ರೂಟ್ಸ್ ಅಂದರೆ ಈ ಒಂದು ಮೂಲಗಳ ಸ್ವಭಾವ ಏನು ಅಂತ ಕೇಳಿದ್ದಾರೆ. ಇದ್ರ ಮೇಲೆ ನಾನು ಕೂಡ ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮೂಲಗಳ ಸ್ವಭಾವ ಸಾಕಷ್ಟು ಪಾಠಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಲೀನಿಯರ್ ಈಕ್ವೇಷನ್ಸಲ್ಲಿ ಈ ಕಾನ್ಸೆಪ್ಟನ್ನು ನೀವು ಕಲೀಲೇಬೇಕು ಅಂತ ನಾನು ಪದೇ ಹೇಳ್ತಿರ್ತೀನಿ, ಅದಕ್ಕಾಗಿಯೇ. ಸೊ ಈ ಪ್ರಶ್ನೆನ ನೀವು ಬಿಡಿಸ್ಬೇಕು. ಸೊ ಮೂಲಗಳ ಸ್ವಭಾವ ಕಂಡುಹಿಡಿಯೋಕ್ಕೆ ಡಿಸ್ಕ್ರಿಮಿನೆಂಟ್ ಬೇಕು, b² - 4ac. ಸೊ b² - 4ac ಅಂತ ಬರ್ಕೊಳ್ಳಿ. ಆಗ ನಿಮಗೆ ಏನು ಬಂತು ನೋಡಿ, b² ಅಂತಂದರೆ ಈ ಈಕ್ವೇಷನಲ್ಲಿ a ಅಂದರೆ 5, b ಅಂದರೆ -6, c ಅಂದರೆ 7. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. -6² - 4 ಇಂಟು a ಅಂದರೆ 5, c ಅಂದರೆ 7. ಸೊ 7 35, 35 4 140. ಸೊ 140, ಇದು 6 36, 36 140 ಹೋದರೆ 104, ಅದು ಮೈನಸ್ಸಲ್ಲಿ ಬಂದಿದೆ. ಸೊ ಮೈನಸ್ಸಲ್ಲಿ ಬಂದಿರೋದ್ರಿಂದ ಇಮ್ಯಾಜಿನರಿ ಮೂಲಗಳು ಊಹಾತ್ಮಕ ಅಥವಾ ಕಲ್ಪಿತ ಅಂತ ನಾವು ಹೇಳ್ತೀವಿ. ಸೊ ಪ್ಲಸ್ ಬಂದರೆ ಏನು, 0ಗೆ ಅಂತ ಚಿಕ್ಕದು ಬಂದರೆ ಏನು. ಸೊ ಇವೆಲ್ಲವನ್ನು 0ಗಿಂತ ಚಿಕ್ಕದು ಅಥವಾ 0ಗಿಂತ ಜಾಸ್ತಿ ಬಂದರೆ ಏನೇನು ಕ್ವಾಲಿಟೀಸ್ ಇರುತ್ತೆ ಅದನ್ನು ಕೂಡ ಇದನ್ನು ಕೂಡ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ, ಅದನ್ನು ನೀವು ಕಲ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಮುಂದಿನ ಪ್ರಶ್ನೆ ನೋಡಿ, ತುಂಬ ಸಿಂಪಲ್ಲು. ಇದನ್ನು ಕೂಡ 2-3 ವಿಧಾನದಲ್ಲಿ ಬಿಡಿಸ್ಬೋದು. ನಾನು ಆಲ್ರೆಡಿ ಇಲ್ಲಿ ಬಿಡಿಸಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ.
ಪೇಯ್ಡ್ ಕ್ಲಾಸನ್ನು ಯಾರೆಲ್ಲ ತೊಗೊಂಡಿದ್ದೀರಿ TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ಅವರಿಗೆ ನಿಮಗೆ ಇದ್ರ PDF ಅನ್ನು ನಿಮ್ಮ ವಾಟ್ಸಪ್ ನಂಬರ್ಗೆ ನಾನು ಕಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ನಾನು ಮಾಡಿರೋ ತರಗತಿನ ವಾಟ್ಸಪ್ನಲ್ಲಿ ನಾನು ನಿಮಗೆ ನಿಮ್ಮ ನಂಬರಿಗೆ ಕಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಸಮಯ ಉಳಿತಾಯ ಆಗುತ್ತೆ. ಸೊ ನೋಡಿ, ಪದೇ ಪದೇ ಸ್ನೇಹಿತರು ಕಾಲ್ ಮಾಡ್ತಾ ಇರ್ತಾರೆ. ನಾನು ತರಗತಿ ಮಾಡುವಾಗೂ ಕೂಡ ಕಾಲ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ನಾನು ಕಟ್ ಮಾಡಿದರೂ ಕೂಡ ಮತ್ತೆ ರಿಂಗ್ ಮಾಡ್ತಾರೆ. ಏನು ಸರ್, ನಾವು ಅಮೌಂಟ್ ಕೊಟ್ಬಿಟ್ಟಿದ್ದೀವಿ, ಭಾಳ ಲಾಸ್ ಆಗಿಬಿಟ್ಟಿದೆ, ಇದಾಗ್ಬಿಟ್ಟಿದೆ ಅಂತ ಹೀಗೆಲ್ಲ ಕೆಲವರು ನೆಗೆಟಿವ್ ಆಗಿ ಹೇಳೋರು ಕೂಡ ಇರ್ತಾರೆ. ಕೆಲವರು ತುಂಬ ಚೆನ್ನಾಗಿದೆ ಕ್ಲಾಸಸ್ಸು, ಭಾಳ ಹೆಲ್ಪ್ಫುಲ್ ಆಯಿತು ಅನ್ನೋರು ಇರ್ತಾರೆ. ಸೊ ದಟ್ ಲೆಫ್ಟ್ ಟು ದೇರ್ ಮೆಂಟಾಲಿಟಿ. ನಾನು ಅವ್ರ ಹತ್ರ ಮಾತಾಡಿ ಅವ್ರ ಸಮಯವನ್ನು ನನ್ನೊಟ್ಟಿಗೆ ಕಳಿಬೇಕು ಅನ್ನೋದು ಅವ್ರ ಉದ್ದೇಶ ಅಥವಾ ಏನು ನನಗೂ ಕೂಡ ಕೆಲವೊಂದು ಸರಿ ಗೊತ್ತಾಗಲ್ಲ. ಬಟ್ ನಾನು ರಿಪೀಟ್ ಮಾಡೋವರೆಗೂ ಅವರಿಗೆ ತಾಳ್ಮೆ ಇಲ್ಲ. ಇರಲಿ, ಎಲ್ಲರೂ ಹಂಗೆ ಮಾಡೋದಿಲ್ಲ, ಕೆಲವರು ಆ ರೀತಿ ಮಾಡಿದರು. ಅದನ್ನೇ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ಲೆಕ್ಕ ನೋಡ್ತಾ ಹೋಗೋಣ. ಸೊ ಇಲ್ಲಿ 2A:3B ಮತ್ತು 4B:5C ಈ ಒಂದು ಲೆಕ್ಕ ಇದೆ. A:C ಅಂತ ಕೊಟ್ಟಿದ್ದಾರೆ. ಹಾಗಾದರೆ A ಮತ್ತು ಅನುಪಾತ C ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಇದನ್ನು ಹೇಗೆ ಮಾಡಬೇಕು ನಾವು ಅಂತ ನೋಡೋದಾದರೆ ಬಹಳ ಸಿಂಪಲ್ಲಾಗಿ ಈ ಲೆಕ್ಕವನ್ನು ಮಾಡ್ಬೋದು. ಹೇಗೆ ಅಂತ ನೋಡಿ. ಮೊದಲಿಗೆ ನಾವು ಯಾವುದಕ್ಕಾದ್ರೂ ಈಕ್ವೇಟ್ ಮಾಡ್ಕೋಬೇಕು. ಸೊ ಹೆಂಗೆ ಈಕ್ವೇಟ್ ಮಾಡ್ಕೊತೀವಿ ಅಂತ ನೋಡಿ. ಸೊ ಸಿಂಪಲ್ಲಾಗಿ ಮೊದಲು ನಾವೇನು ಮಾಡೋಣ ಅಂತ ಹೇಳಿದರೆ, ಕೊಟ್ಟಿರುವಂಥದ್ದು 2A ಕೊಟ್ಟಿದ್ದಾರೆ ಮತ್ತು 3B ಕೊಟ್ಟಿದ್ದಾರೆ. ಸೊ ಇಲ್ಲಿ 4B ಕೊಟ್ಟಿದ್ದಾರೆ, 5C ಕೊಟ್ಟಿದ್ದಾರೆ. ಸೊ ನಾವು ಯಾವುದಕ್ಕೆ ಈಕ್ವೇಟ್ ಮಾಡ್ಕೊಳ್ಳೋಣ? ಒಂದು Bನಾದರೂ ಈಕ್ವೇಟ್ ಮಾಡ್ಕೊಳ್ಳಿ, ಇಲ್ಲ ಏನಾದರೂ ಈಕ್ವೇಟ್ ಮಾಡ್ಕೊಳ್ಳಿ. ಸೊ ಆವಾಗ A ಮತ್ತು C ನಮಗೆ ಸಿಗುತ್ತೆ. ಸೊ Bನ ಈಕ್ವೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ B ಆವಾಗ ಈಕ್ವೇಟ್ ಆಗುತ್ತೆ. ಏನಾಗುತ್ತೆ ನೋಡಿ, 3 ಇದಕ್ಕೆ 4 ಗುಣಿಸಿ, ಇದಕ್ಕೆ 3 ಗುಣಿಸಿ. ಸೊ ಹಾಗೆ ಏನಾಗುತ್ತೆ ನಿಮಗೆ ಉತ್ತರ ನೋಡಿ, 4 2 8A ಆಗುತ್ತೆ. ಸೊ ಇಲ್ಲಿ 3 2 6B ಆಗುತ್ತೆ. ಸೊ 3 4 12B ಆಗುತ್ತೆ, ಹೌದಲ್ಲ? ಸೊ 12B ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದೇನಾಗುತ್ತೆ, 12B ಆಗುತ್ತೆ. ಇಲ್ಲಿ 12B ಅನುಪಾತ 3 5 15C ಆಗುತ್ತೆ. ಸೊ ನಾವು ಇವೆರಡನ್ನೂ ಕಂಪೇರ್ ಮಾಡಿದಾಗ ನಮಗಿಲ್ಲಿ ಉತ್ತರ ಗೊತ್ತಾಗೋಗ್ಬಿಡುತ್ತೆ ಯಾವ ರೀತಿ ಮಾಡಬೇಕು, ಹೇಗೆ ಅಂತಕ್ಕಂಥದ್ದು. ಸೊ ಇವೆರಡು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಯಿತು. 8A ಮತ್ತು 15C ಉಳಿತು. ಸೊ ಇಲ್ಲಿ ನೋಡಿ, ಆನ್ಸರಲ್ಲಿ 8 ಮತ್ತು 15 ಬರುತ್ತೆ. ಒಂದನ್ನು ಈಕ್ವೇಟ್ ಮಾಡ್ಕೊಂಡ್ರೆ ಸಾಕು. ಸೊ ನಮಗೆ ಉತ್ತರ ಗೊತ್ತಾಗೋಗುತ್ತೆ. ಸೊ ಐ ಥಿಂಕ್ ನಿಮಗೆ ಕ್ಲಿಯರ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈ ಥರ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ಅಥವಾ ಕೆಲವೊಂದು ಸಲ ನಾವು ಏನು ಮಾಡ್ತೀವಿ, 2A ಇಲ್ಲೇನು ಕೊಟ್ಟಿದ್ದಾರೆ, 2A ಮತ್ತು 3B 4B 5C ಅಂತ ಇದೆ. ಸೊ ನಾನು ಇದರಲ್ಲಿ C ವ್ಯಾಲ್ಯೂವನ್ನು ನಾನು ತೊಗೊಂಡು ಇಲ್ಲಿ ಏನು ಮಾಡ್ತಾಯಿದ್ದೀನಿ, AC ಬೇಕಲ್ಲ, ಅದಕ್ಕೆ ಇಲ್ಲಿ C ವ್ಯಾಲ್ಯೂನ ಇನ್ ಕೇಸ್ ಆಫ್ B ವ್ಯಾಲ್ಯೂವಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೂ ಕೂಡ ಮಾಡಿದ್ರೂ ನಮಗೆ ಉತ್ತರ ಸಿಗುತ್ತೆ. ಸೊ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಆ ಮೆಥಡಲ್ಲಿ ನೀವು ಲೆಕ್ಕವನ್ನು ಮಾಡ್ಬೋದು. ಸೊ ಸಮಯ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಸ್ಪೀಡಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ನೆಕ್ಸ್ಟು ಪ್ರಶ್ನೆ, 9ನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಬಂದಿದೆ, ನೋಡ್ಬೋದು. ಎ ಲೈನ್ ಆಫ್ 0.5 ಮೀಟರ್ ಲೆಂತ್ ಈಸ್ ಡಿವೈಡ್ಸ್ ಇಂಟು 2 ಪಾರ್ಟ್ಸ್ ಸಚ್ ದಟ್ ಫಸ್ಟ್ ಪಾರ್ಟ್ ಈಸ್ 2/3 2/3 ಆಫ್ ದ ಸೆಕೆಂಡ್ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಾಟ್ ಈಸ್ ದ ಲೆಂತ್ ಆಫ್ ದ ಸೆಕೆಂಡ್ ಪಾರ್ಟ್. ಇಲ್ಲಿ ಏನು ಕೇಳಿದರೆ ಪ್ರಶ್ನೆ ಕ್ಲಿಯರ್ ಅರ್ಥ ಮಾಡ್ಕೊಳ್ಳೋಣ. ಟೋಟಲ್ ಲೆಂತ್ ಬಂದು 0.5 ಮೀಟರು. ಅಂದರೆ ಒಂದು ಲೈನ್ ಇದೆ, ಇದು ಅರ್ಧ ಮೀಟರು ಲೆಂತ್ ಇದೆ, ಇದು ಅರ್ಧ ಮೀಟರ್ ಲೆಂತ್ ಇದೆ. ಅದರಲ್ಲಿ 2 ಈಕ್ವಲ್ ಪಾರ್ಟ್ಸನ್ನಾಗಿ ನಾವು ಅದನ್ನು ಡಿವೈಡ್ ಮಾಡಿದ್ದೀವಿ, 2 ಭಾಗ ಮಾಡಿದ್ದೀವಿ. ಫಸ್ಟ್ ಪಾರ್ಟ್ ಬಂದು 3/2 ಎರಡನೇ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಪಾರ್ಟ್ ಇದೆ ಅಂತ ಹೇಳಿದರೆ ಅದರ 3/2 ಇನ್ನೊಂದು ಇದರ ಒಂದು ಪಾರ್ಟ್ X ಅಂತ ಆದರೆ ಇದು ಇಷ್ಟಿದೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನೇನು ಮಾಡಿದ್ದೀನಿ, ಈಕ್ವೇಷನ್ ಮೂಲಕ ಬರ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, ಸೊ ಇದು ಮತ್ತು ಈ ಎರಡನೇ ಪಾರ್ಟ್ X ಅಂತ ನಾನೇನು ತೊಗೊಂಡಿದ್ದೆ, ಸೆಕೆಂಡ್ ಪಾರ್ಟು ಇದು X, ಇದು ಅದರ 3/2 ಅಂತ. ಸೊ ಇವೆರಡನ್ನೂ ಕೂಡಿದ್ರೆ 0.5 ಬರುತ್ತೆ ಅಂತ. ಸೊ ನಾನಿಲ್ಲಿ ಈ 3 ಹೋಗಬೇಕು ಅಂತ ನಾನೇನು ಮಾಡಿದ್ದೀನಿ, ಇಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಹಾಗಾಗಿ ಈಕ್ವೇಷನ್ ಬಂತು 2x + 3. ಇಲ್ಲಿ 2x ಇದಕ್ಕೆ ಕೂಡಿದ್ರೆ 3x ಆಗುತ್ತೆ. ಇದು 0.5 ಇದು 1.5 ಆಗುತ್ತೆ. 3ರಿಂದ ನಾನು ಮಲ್ಟಿಪ್ಲೈ ಮಾಡಿದಾಗ. ಸೊ ಆ ಈಕ್ವೇಷನನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ x ವ್ಯಾಲ್ಯೂ ಬರುತ್ತೆ ಎಷ್ಟು ಅಂತಂದರೆ 30 ಅಂತ ಬರುತ್ತೆ. ಸೊ 30 ಸೆಂಟಿಮೀಟರ್ ಅವ್ರೇನು ಕೇಳಿದರು ನಮಗೆ, ವಾಟ್ ಈಸ್ ದ ಲೆಂತ್ ಆಫ್ ದ ಸೆಕೆಂಡ್ ಪಾರ್ಟ್. ನಾವೇನು x ಅಂತ ತೊಗೊಂಡಿದ್ವಿ ಆ ಒಂದು ಭಾಗದ
ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 30 ಸೆಂಟಿಮೀಟರ್ ಬರುತ್ತೆ. ಸೊ ನಿಮಗೆ ಅಲ್ಲಿಗೆ ಇನ್ನು ಉಳಿದಿದ್ದು 70 ಸೆಂಟಿಮೀಟರು ದೊಡ್ಡದು, ಇನ್ನೊಂದು 30 ಸೆಂಟಿಮೀಟರ್ ಟೋಟಲ್ ಕೂಡಿದರೆ ಅಲ್ಲಿಗೆ ನಿಮ್ಗೆ ಉತ್ತರ ಸಿಕ್ಕೋಗುತ್ತೆ. ಅಂದರೆ 70 ಅಲ್ಲ 20, ಅಂದರೆ ಅಲ್ಲಿಗೆ ಅರ್ಧ ಸೆಂಟಿಮೀಟರ್, ಅಂದರೆ 100 ಮೀಟ್ರಲ್ಲಿ ಅರ್ಧ ಅಂದರೆ ಐ ಥಿಂಕ್ ಅದು 50 ಮೀಟರ್ಸ್ ಆಗುತ್ತೆ. ಇಷ್ಟೇ, ತುಂಬ ಸುಲಭ, ನಿಮಗೆ ಅರ್ಥ ಆಗಿದೆ. ಸೊ 30 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡ್ರಿ. ಮೇಯ್ನ್ ಇರೋದು ಏನಪ್ಪ ಅಂತಂದರೆ ಈ ಕ್ವಶನನ್ನು ಹೇಗೆ ಬರ್ಕೋಬೇಕು. ಏಜ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ವ್ಯಾಪಾರ ಮಾಡಿದಾಗ ಲಾಭ ನಷ್ಟದ್ದಾಗಿರ್ಬೋದು, ಅಥವಾ ಈ ಥರದ ಲೆಕ್ಕಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಈ ಕ್ವಶನ್ ಬರ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ. ಆಗ ಕನ್ಫ್ಯೂಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಹೆಚ್ಚಿನದಾಗಿ ನೀವು ಆವಾಗ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ನೆಕ್ಸ್ಟು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಗಿವನ್ ಜಿಯೋಮೆಟ್ರಿಕಲ್ ಫಿಗರ್. ಒಂದು ಎಕ್ಸ್ನ ಒಂದು ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಚಿತ್ರವನ್ನು, ಈ ಚಿತ್ರ ನೋಡ್ತಾ ಇದ್ದಾರೆ. ಇಲ್ಲೊಂದು ಬಾಹ್ಯ ಕೋನ ಕೊಟ್ಟಿದ್ದಾರೆ. ಬಾಹ್ಯ ಕೋನ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 70 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ. ಸೊ ಈ ಬಾಹ್ಯ ಕೋನ ಆಂತರಿಕ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇದು ಎಷ್ಟನೇ ಕ್ಲಾಸಲ್ಲಿ ಇದೆ ಗೊತ್ತಾ? 7th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟ್ರಲ್ಲಿ ಲಾಸ್ಟ್ ಚಾಪ್ಟರು. ಸೊ ಈ ರೀತಿ ನೀವು ಬಿಡಿಸ್ಬೋದು. ಅಂದರೆ ಬಾಹ್ಯ ಕೋನವು ಎಕ್ಸ್ಟರ್ನಲ್ ಆ್ಯಂಗಲ್ಲು ಒಳಗಡೆ ಇರ್ತಕ್ಕಂಥ ಆಂತರಿಕ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ 70 + x ಆಗಿರುತ್ತೆ. ಸೊ x = 110 - 70 ಅಂದರೆ 40 ಬರುತ್ತೆ. ಸೊ ಆಪ್ಷನ್ ಡಿನಲ್ಲಿ ಆ ಉತ್ತರವನ್ನು ನಾವು ನೋಡ್ತೀವಿ. ಅಥವಾ ನೀವು ಇನ್ನೂ ಒಂದು ರೀತಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಕೂಡಿದರೆ 180 ಬರುತ್ತೆ. ಹಾಗೆ ಕೂಡ ನೀವು ಕಂಡುಹಿಡಿಬೋದು. 70 + 70 - x ಮಾಡಿದರೆ ಅಂದರೆ ನಿಮಗೆ ಉತ್ತರ ಸಿಗುತ್ತೆ. 3 ಕೋನಗಳ ಮೊತ್ತ 180 ಡಿಗ್ರಿ. 70 + 70 + x = 180. ಸೊ x = 180 - 140, ಅಲ್ಲೂ ಕೂಡ ನಿಮಗೆ 40 ಉತ್ತರ ಸಿಗುತ್ತೆ. ಸೊ ತ್ರಿಭುಜದ ಗುಣಗಳ ಮೇಲೆ ಈ ಒಂದು ಲೆಕ್ಕ ಇದೆ. ಸೊ ಇದೇ ಥರ ನೀವು 2 ವಿಧಾನದಲ್ಲಿ ಕೂಡ ಲೆಕ್ಕವನ್ನು ಬಿಡಿಸ್ಬೋದು. ಸೊ ನಿಮಗೆ ಯಾವುದು ಬೆಸ್ಟ್ ಮೆಥಡ್ ಅನಿಸುತ್ತೆ, ಸೊ ಅದನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ. ಇನ್ನು ಎ ಸರ್ಕಲ್, ಒಂದು ಸರ್ಕಲ್ ಇದೆ. ಒಂದು ರೆಕ್ಟ್ಯಾಂಗಲ್ ಒಳಗಡೆ, ಅದರೊಳಗಡೆ ನಾವು ರೆಕ್ಟ್ಯಾಂಗಲನ್ನು ನೋಡ್ತಾ ಇದ್ದೀವಿ. ವಿತ್ ಸೈಡ್ ಆಫ್ 6 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್. ಒಂದು 6 ಸೆಂಟಿಮೀಟರ್ ಸೈಡು, ಇದು 8 ಸೆಂಟಿಮೀಟ್ರ್, ಮತ್ತು ಇದು 6 ಸೆಂಟಿಮೀಟ್ರ್. ಇದು 8, ಇದು 6 ಸೆಂಟಿಮೀಟ್ರ್. ಅದು ಇನ್ಸ್ಕ್ರೈಬ್ಡ್ ಸರ್ಕಲ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಸರ್ಕಲ್ ಒಳಗಡೆ ಇರುವಂಥ ರೆಕ್ಟ್ಯಾಂಗಲ್. ಸೊ ಸೈಡ್ಸ್ ಬಂದು ಕೊಟ್ಟಿದ್ದಾರೆ. ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಹಾಗಾದರೆ ಈ ಒಂದು ಸರ್ಕಲ್ನ ಪರಿಧಿ ಬೆಲೆ ಏನು ಅಂತ ಅವರು ನಮಗೆ ಕೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಬೋದು, ಇದಕ್ಕೆ ಭಾಳ ಈಸಿ ಮೆಥಡ್ ಕೂಡ ನಿಮಗೆ ಸಿಗುತ್ತೆ. ಹೆಂಗೆ ಅಂತ ನೋಡೋಣ. ಈ ಒಂದು ರೆಕ್ಟ್ಯಾಂಗಲ್ ಏನಿದೆ, ಆ ರೆಕ್ಟ್ಯಾಂಗಲ್ನಲ್ಲಿ ನಾವು ಒಂದು ಲೈನನ್ನು ಹಾಕ್ಕೊಳ್ತೀವಿ. ಆ ಲೈನ್ ಬಂದು ಸೊ ಈಗ ಈ ಲೈನ್ ಬಂದು ಈ ರೀತಿಯಾದ ಲೈನನ್ನು ನಾವು ಹಾಕ್ಕೊಳ್ತೀವಿ. ಓಕೆ, ಇದು ನಮ್ಗೆ ಗೊತ್ತು 8 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ 8 ಸೆಂಟಿಮೀಟರ್ ಆ್ಯಂಡ್ ದಿಸ್ ಈಸ್ 6 ಸೆಂಟಿಮೀಟರ್. ಸೊ ಇಫ್ ಯು ಪುಟ್ ದ ಲೈನ್, ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡ್ರೆ, ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ, ಇದು 8 ಸೆಂಟಿಮೀಟರ್ ಅಂತ, ಇದು ಬಂದು 6 ಸೆಂಟಿಮೀಟರ್ ಅಂತ. ಇದನ್ನು ನಾವು ಒಂದು ಲಂಬಕೋನ ಅಂತ ನಾವು ತಗೊಂಡ್ರೆ, ಪೈಥಾಗೋರಸ್ನ ಫಾರ್ಮುಲಾ ಹಾಕಿ, ಇದು ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇಲ್ಲೂ ಕೂಡ ತ್ರಿಭುಜದ ಒಂದು ಸೂತ್ರವನ್ನೇ ನಾವಿಲ್ಲಿ ಹಾಕೋಬೇಕು. ಇದು ಕೂಡ ಅದೇ ಚಾಪ್ಟರ್, 7th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟರ್ ಲಾಸ್ಟ್ ಚಾಪ್ಟರ್, ತ್ರಿಭುಜಗಳ ಗುಣಗಳು. ಸೊ ಅದೇ ಚಾಪ್ಟರ್ ಮೇಲೆ ಬರುತ್ತೆ. ಸೊ ವಿಕರ್ಣದ ಮೇಲಿನ ವರ್ಗ ಬಂದು ಸಿಂಪಲ್ BD² = AB² + AD² ಅಂತ ಬರುತ್ತೆ. ಇದು 6² + 8². ನೀವು 36 + 64 100 ಬರುತ್ತೆ. ಅಂದರೆ 10 ಸೆಂಟಿಮೀಟ್ರ್ ಬಂತು. ಸೊ 10 ಸೆಂಟಿಮೀಟ್ರ್ ಬಂದಿದೆ ಅಂದಾಗ ನಮ್ಗೆ ಇಲ್ಲಿ ಗೊತ್ತಾಯಿತು, ಇಲ್ಲಿ ನಮಗೆ ಈ ಒಂದು ಬಾಹು ಟೋಟಲ್ಲು 10 ಸೆಂಟಿಮೀಟ್ರ್ ಬರುತ್ತೆ. ಸೊ ಐ ಥಿಂಕ್ ಇದು ಮಿಡ್ ಪಾಯಿಂಟನ್ನು ನಾವು ಏನಂತ ತಗೋಬೋದು. ಎಸ್, the midpoint itself is a center of the circle. So radius is 5 centimeter. So radius 5 centimeter ಆದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ circumference is equal to 2πr. ಸೊ 2 × 22/7 × 5. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 31.4 ಬರುತ್ತೆ. ಸೊ 31.4 ಬಂದು ಆಪ್ಷನಲ್ಲಿ ಬಿನಲ್ಲಿ ಇದೆ ನೋಡಿ. ಇಷ್ಟು ಇದರಲ್ಲಿ ಸರ್ಕಲ್ ಮೇಲೆ ಲೆಕ್ಕ ಇದೆ. ಸೊ ನಾವು ಆ್ಯಸ್ ಯೂಶುವಲ್ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ವೇ. ನೀವು ಶಾರ್ಟ್ಕಟ್ ಗೊತ್ತಿದ್ರೂ ಕೂಡ ನೀವು ಇದನ್ನು ಈಸಿಯಾಗಿ ಮಾಡ್ಬೋದು. ಓಕೆ,
Go to the next one. How many lines of symmetry? So ಸಮಮಿತಿ ರೇಖೆಗಳು ಎಷ್ಟು ಎಳಿಬಹುದು ಅಂತ ರೆಗ್ಯುಲರ್ ಪೆಂಟಗಾನ್ ಅಂತ ಕೊಟ್ಟಿದ್ದಾರೆ. ಉತ್ತರ ಪೆಂಟಗಾನ್ ಅಲ್ಲೇ ಉತ್ತರ ಇದೆ. ಪೆಂಟಗಾನ್ ಅಂದರೆ 5 ಭುಜ. 1 2 3 4 5. 1 2 3. ಸೊ 3 ಆಯಿತಾ, 4 5 ಅಂದರೆ ಏನು, ಎಷ್ಟು ಭುಜಗಳಿದಾವೋ ಅಷ್ಟು ನಾವು ಬಾಹುಗಳನ್ನು ಅಂದರೆ ಸಿಮಿಟ್ರಿಗಳನ್ನು ಎಳಿಬೋದು. ಸೊ ಹಾಗಾಗಿ 5 ಅಂತಕ್ಕಂಥ ಉತ್ತರವನ್ನು ಈಸಿಯಾಗಿ ನಾವು ರೆಕಗ್ನೈಸ್ ಮಾಡ್ಬೋದು. ಸೊ ಇದಿಷ್ಟು ಒಂದು ಬೇಸಿಕ್ ಆದಂತಹ ಪ್ರಶ್ನೆಗಳು. ಕೆಲವೊಂದು ಟಫ್ ಅಂತ ನಿಮಗೆ ಅನಿಸ್ಬೋದು, ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಟಫ್ನೆಸ್ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಆಗಲೇ ಹೇಳ್ದಂಗೆ ಈ PDF ಅನ್ನು ನಿಮಗೆ ಯಾರೆಲ್ಲ ಪೇಯ್ಡ್ ಮೆಂಬರ್ಸ್ ಇದ್ದೀರಿ, ಸೊ ಸಬ್ಸ್ಕ್ರೈಬ್ ಆಗಿರೋರು ಅಥವಾ ಈಗ ಆಲ್ರೆಡಿ ನಾವೇನು ಕೋರ್ಸನ್ನು ತೊಗೊಂಡಿದ್ದೀರಿ ಅವರಿಗೆ ನಾನು ಕಳಿಸ್ಕೊಡ್ತೀನಿ. ಆ್ಯಪಲ್ ಕೂಡ ಇದೆ, ಬಟ್ ನೀವು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಕ್ಷಣದ ಮಾಹಿತಿ ನಿಮಗೆ ವಾಟ್ಸಪ್ನಲ್ಲಿ ಸಿಗುತ್ತೆ. ಧನ್ಯವಾದಗಳು. ಮತ್ತು ಯಾರಿಗೆಲ್ಲ ಮ್ಯಾಥಮೆಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಒಂದು ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರಲ್ಲಿ TM ಲರ್ನಿಂಗ್ ಸೆಂಟರ್ ಅಂತ ಟೈಪ್ ಮಾಡಿ, ಅಥವಾ 8123 ನಂಬರ್ಗೆ ವಾಟ್ಸಪ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 8123 44 122 ಈ ನಂಬರ್ಗೆ ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿ, ಲಿಂಕ್ ಬರುತ್ತೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕೋರ್ಸ್ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. 99 ರುಪೀಸಿಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ, ಇನ್ನು 499 ರುಪೀಸಿಗೆ ಒಂದು ಮ್ಯಾಥಮೆಟಿಕ್ಸ್ ಕೋರ್ಸ್ ಸಿಗುತ್ತೆ. ಸೊ ಅದರಲ್ಲಿ ಎಲ್ಲ ಕಂಟೆಂಟು ಕೂಡ ಆಲ್ರೆಡಿ ಇದೆ ಮತ್ತು ಇದಕ್ಕಿಂತ ಜಾಸ್ತಿ ಕೂಡ ನಿಮಗೆ ವಿಡಿಯೋಸ್ ಸಿಗುತ್ತೆ. ಧನ್ಯವಾದ.